ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸಬರಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ಚಿಂತನೆ ನಡೆಸುತ್ತಿದೆಯಾ? ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಗೊಂದಲವಾಗ್ತಾ ಇದೆ. ವಿಚಾರದ ಸಂಬಂಧ ಬಿಜೆಪಿ ಈಗ ಹೊಸಬರಿಗೆ ಟಿಕೆಟ್ ಕೊಡೋದಕ್ಕೆ ಚಿಂತನೆಯನ್ನ ನಡೆಸುತ್ತಿದೆಯಾ ಅಂತ. ಈ ಬಾರಿ ಸಿದ್ದೇಶ್ವರ ಬಣಕ್ಕೂ ಕೂಡ ಟಿಕೆಟ್ ಇಲ್ವಾ? ಹಾಗಾದ್ರೆ ರೇಣುಕಾಚಾರ್ಯ ಅಂಡ್ ಟೀಮ್ಗೂ ಟಿಕೆಟ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಬಿಜೆಪಿಯಿಂದ ಅಚ್ಚರಿ ಅಭ್ಯರ್ಥಿಯ ಘೋಷಣೆಯ ಸಾಧ್ಯತೆ ಇದೆ. ಇನ್ನು ಯಾವ ಬಣಕ್ಕೂ ಸೇರಿದ ಹೊಸಬರಿಗೆ ಟಿಕೆಟ್ ಕೊಡ್ತಾರಾ? ಇಬ್ಬರಲ್ಲಿ ಒಬ್ಬರಿಗೆ ನೀಡಿದ್ರು ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಹಾಗಾಗಿ ಹೊಸಬರಿಗೆ ಟಿಕೆಟ್ ನೀಡೋದಕ್ಕೆ ವರಿಷ್ಠರು ಚಿಂತನೆಯನ್ನು ನಡೆಸಿದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿಯ ಕೆಲವೊಂದಷ್ಟು ಬದಲಾವಣೆಗಳು ಅಥವಾ ಅವರಿಗಿರುವಂಥ ಆಂತರಿಕ ಕಚ್ಚಾಟದ ಬಗ್ಗೆ ನಮಗೆ ಗೊತ್ತಿದೆ. ಒಬ್ಬರಿಗೆ ಕೊಟ್ಟರು ಒಬ್ಬರಿಗೆ ಇರಿಸು ಮುರಿಸು ಶುರುವಾಗುತ್ತೆ. ಅದು ಕೇವಲ ಈ ಟಿಕೆಟ್ ವಿಚಾರ ಮಾತ್ರ ಅಲ್ಲ, ರಾಜ್ಯಾಧ್ಯಕ್ಷರ ಸ್ಥಾನದಿಂದಲೂ ಕೂಡ ಈ ಬೇಸರ ಅಸಮಾಧಾನ ಎಲ್ಲವೂ ಇದೆ. ಒಂದು ಕಡೆ ಸಿದ್ದೇಶ್ವರ ಟೀಮ್, ಮತ್ತೊಂದು ಕಡೆ ರೇಣುಕಾಚಾರ್ಯ ಟೀಮ್. ಸಿದ್ದೇಶ್ವರ ಟೀಮ್ ಆಗಾಗ ರೆಬಲ್ಸ್ ಟೀಮ್ ಜೊತೆ ಗುರುತಿಸ್ಕೊಳ್ಳೋದು ಅಥವಾ ಮೀಟಿಂಗ್ಗಳನ್ನು ಮಾಡೋದು ನಾವು ಗಮನಿಸಿದ್ದೀವಿ. ಇದರ ಮಧ್ಯದಲ್ಲಿ ರೇಣುಕಾಚಾರ್ಯ ಮಾತ್ರ ವಿಜಯೇಂದ್ರ ಅವರ ಪಕ್ಷದಿಂದ ಹೊರ ಬರುವಂತೆ ಕಾಣಿಸ್ತಾ ಇಲ್ಲ. ಈ ಎರಡೂ ಟೀಮ್ಗಳನ್ನ ಕಡೆಗಣಿಸಿ ಬೇರೊಬ್ಬ ನಾಯಕರಿಗೆ ಅಥವಾ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಇವರಿಬ್ಬರ ಮಧ್ಯದಲ್ಲಿ ಮತ್ತೆ ಕಿತ್ತಾಟ ಕಚ್ಚಾಟ ಯಾವುದು ಕೂಡ ಇರೋದಿಲ್ಲ ಅನ್ನೋದು ವರಿಷ್ಠರ ಲೆಕ್ಕಾಚಾರ ಆಗಿರಬಹುದು. ಹಾಗಾಗಿ ಬಿಜೆಪಿಯಲ್ಲೂ ಕೂಡ ಒಂದು ನಿರ್ದಿಷ್ಟವಾದ ನಿಲುವು ಕಾಣಿಸ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ನ ನಿರ್ಧಾರ ಹೇಗಿರುತ್ತೆ, ಯಾರಿಗೆ ಕೊಡ್ತಾರೆ ಟಿಕೆಟ್ ಅನ್ನೋದು. ಇನ್ನು ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಹೆಚ್ಚು ನಿರ್ಣಾಯಕ. ಜೊತೆಗೆ ಹೀಗಾಗಿ ಫೈಟ್ ಮಾಡಬೇಕಾದ್ರೆ ಹೊಸಬರಿಗೆ ಟಿಕೆಟ್ ಕೊಡಲೇಬೇಕಾಗತ್ತೆ. ಬಣಕ್ಕೆ ಸೇರದವರಿಗೆ ಟಿಕೆಟ್ ನೀಡೋದಕ್ಕೆ ಸಮ್ಮತಿಯನ್ನ ಸೂಚಿಸಲಾಗತ್ತೆ. ಕಳೆದ ಬಾರಿ ಸ್ವತಂತ್ರವಾಗಿ ವಿನಯ್ ಕುಮಾರ್ ಸ್ಪರ್ಧಿಸಿದ್ರು. ಜಿಬಿ ವಿನಯ್ ಕುಮಾರ್ಗೆ ಬಿಜೆಪಿ ಮಣೆ ಹಾಕುವ ಸಾಧ್ಯತೆ ಇದೆ. ಎಂಪಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು ಇವರು. ಕುರುಬ ಸಮುದಾಯಕ್ಕೆ ಸೇರಿರುವ ಜಿಬಿ ವಿನಾಯಕ್ ಜನರ ಬೆಂಬಲ ಹೊಂದಿರುವ ವಿನಾಯಕ್ ಕುಮಾರ್ ಇದರೊಂದಿಗೆ ಪಕ್ಷಕ್ಕೆ ಸೇರ್ಪಡೆಯ ಬಗ್ಗೆ ಚಿಂತನೆ ನಡೀತಾ ಇದೆ. ಇನ್ನೆರಡು ದಿನದಲ್ಲಿ ಟಿಕೆಟ್ ಹಂಚಿಕೆ ಫೈನಲ್ ಆಗಲೇಬೇಕು ಆಗತ್ತೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದು ಬೀಗ್ತಾ ಇದ್ದಿದ್ದು ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಮತ ಬ್ಯಾಂಕ್ಗಳನ್ನು ಗಟ್ಟಿಯಾಗಿ ಉಳಿಸಿಕೊಂಡಿದ್ದಕ್ಕೆ. ಹಾಗಾಗಿ ಮುಂಬರುವಂತಹ ಅಭ್ಯರ್ಥಿಯನ್ನ ನಾವು ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ನಂತೆ ಬಿಜೆಪಿಗೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಜಿಬಿ ವಿನಯ್ ಕುಮಾರ್ ಅವರು ಈ ಹಿಂದೆ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು. ಅವ್ರ ಮೇಲೆ ಜನರ ಬೆಂಬಲ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಈಗ ಅವರನ್ನು ಸೆಲೆಕ್ಟ್ ಮಾಡ್ತಾರಾ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಿತ್ತಾಟದ ವಿಚಾರದಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ ಬರ್ತಾವೆ. ಆದರೆ ಸೆಲೆಕ್ಟ್ ಆಗುವ ಅಭ್ಯರ್ಥಿಯೇ ಬೇರೆ ಇರಬಹುದು. ಸದ್ಯದ ಮಟ್ಟಿಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಜನರ ಬೆಂಬಲ ಇದೆ ಅನ್ನುವಂಥ ಕಾರಣಕ್ಕೆ ಪಕ್ಷಕ್ಕೆ ಸೇರ್ಪಡೆಗೊಳಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಟ್ಟಲ್ಲಿ ರೇಣುಕಾಚಾರ್ಯ ಹಾಗೆ ಸಿದ್ದೇಶ್ವರ ಅವರ ಜಗಳದಲ್ಲಿ ಜಿಬಿ ವಿನಯ್ ಕುಮಾರ್ ಅವರಿಗೆ ಬಿಜೆಪಿ ಮಣೆ ಹಾಕತ್ತಾ ಅನ್ನೋದನ್ನ ಕಾದು ನೋಡಬೇಕು.